ನಟ ಶಾರುಖ್ ಖಾನ್ ಮೇಲೆ ದಾಳಿಗೂ ಪಾತಕಿ ಸಂಚು ಹಾಕಿದ್ದನ ಆರೋಪಿಯ ಎನ್ಕ್ವೈರಿಯಲ್ಲಿ ಹೊರಬಿದ್ದಿದೆ ಸ್ಫೋಟಕ ಸತ್ಯ. ಇವನು ಬರೀ ಸೈಫ್ ಅಲಿ ಖಾನ್ ಹತ್ಯೆಗೆ ಮಾತ್ರ ಇವನು ಬಂದಿರಲಿಲ್ಲ, ಶಾರುಖ್ ಖಾನ್ ಮುಗಿಸ್ಬೇಕು ಅಂತ ಕೂಡ ಇವನು ಪ್ಲಾನ್ ಮಾಡಿದ್ದ ಅಂತ ಈ ಸತ್ಯ ಒಂದು ಆಚೆ ಬಂದಿದೆ. ಹೇಗೆ ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ಮನೆಗೆ ನುಗ್ಗೋದಕ್ಕೆ ಇವನು ಪ್ಲಾನ್ ಮಾಡಿರ್ತಾನೆ. ಬಾಂದ್ರಾದಲ್ಲೇ ಇರುವಂಥ ಮನ್ನತ್ ಮೇಲೆ ಶಾರುಖ್ ಖಾನ್ ಮನೆ ಹೆಸರು ಮನ್ನತ್ ಅಂತ ಹೇಳಿ, ಅದರ ಮೇಲೂ ದಾಳಿಗೆ ಸ್ಕೆಚ್ ಹಾಕಿದ್ದಂತೆ ಇವನು. ಜನವರಿ 14ರ ರಾತ್ರಿ ಖಾನ್ ಮನೆಗೆ ಎಂಟ್ರಿಗೆ ಟ್ರೈ ಮಾಡ್ತಾನೆ ಇವನು. ಎಲ್ಲ ನಮ್ಮ ಕಡೆಲ್ಲ ಸಂಕ್ರಾಂತಿ ಜೋರಾಗಿ, ಆ ಸಂಕ್ರಾಂತಿಯ ದಿನ ರಾತ್ರಿ ಶಾರುಖ್ ಖಾನ್ ಮನೆಗೆ ನುಗ್ಗಿ ಶಾರುಖ್ ಖಾನ್ ಮುಗಿಸ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ದಂತೆ ಇವನು. ಆದರೆ ಮನ್ನತ್ಗೆ ಇದ್ದಂಥ ಭದ್ರತೆ ಕಂಡು ಗಾಬರಿಯ ಕಾಲು ಕಿತ್ತುಬಿಟ್ಟಿದ್ದ ಇವನು ಅಂತ. ಸೈಫ್ ಅಲಿ ಖಾನ್ಗೆ ಆರಾಮ ಮೆಟ್ಲಲ್ಲೇ ಹತ್ಕೊಂಡು ಬಂದಿದ್ದಾರೆ, ಗೊತ್ತಿಲ್ಲ ಅದು ಯಾರಿಂಥ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಸೈಫ್ ಅಲಿ ಖಾನ್ ಅಂತ, ಸೈಫ್ ಅಲಿ ಖಾನೇ ಅಂತ ಕಡೆ ಒಂದಷ್ಟು ಕೋಟಿ ಗಟ್ಟಲೆ ದುಡ್ಡು ಖರ್ಚು ಮನೆ ಕೊಂಡ್ಕೊಂಡಿದ್ದಾರೆ ಅಂದರೆ ಬೇರೆಯವರು ಶ್ರೀಮಂತರೇ ಇರಬೇಕಲ್ವ, ಅಥವಾ VIP ಇರಬೇಕು ಅಂತ ಅಂದ್ಕೊಳ್ಳೋಣ ನಾವು. ಅದ್ಯಾರು ಇಷ್ಟು ಪೇಲವವಾಗಿ, ಇಷ್ಟು ಡಲ್ಲಾಗಿ, ಇಷ್ಟು ವೀಕಾಗಿ ಸೈಫ್ ಅಲಿ ಖಾನ್ ಮನೆಗೆ ಯಾರು ಸೆಕ್ಯೂರಿಟಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಶಾರುಖ್ ಖಾನ್ ಮನ್ನತ್ ಮನೆ ಇದೆಯಲ್ಲ, ಈ ಮನ್ನತ್ ಮನೆ ಅಷ್ಟು ಸುಲಭವಾಗಿ ಭೇದಿಸುವಂಥ ಮನೆ ಆಗಿರಲಿಲ್ಲ. ಶಾರುಖ್ ಖಾನ್ ಮನೆ ಬಳಿ ಬಂದು ಇವನೇನು ಮಾಡಿದ್ದಾನೆ, ಏಣಿ ಹಾಕಿದ್ದಾನೆ ಇವನು. ಹತ್ತು ಅದು ಜಂಪ್ ಹೊಡೆದು ಬಿಡೋಣ ಅಥವಾ ಮೇಲಕ್ಕೆ ಜಿಗಿದು ಬಿಡೋಣ, ಯಾವುದಾನ ಒಂದು ಫ್ಲೋರ್ ಸಿಕ್ಕಿದ್ರೆ ಅಲ್ಲಿಂದ ನುಗ್ಗಿ ಶಾರುಖ್ ಖಾನ್ ಮನೆಗೆ ನುಗ್ಗಿ ಶಾರುಖ್ ಖಾನ್ನೇ ಮುಗಿಸ್ಬಿಟ್ರೆ ಹೇಗೆ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾನೆ. ಆದರೆ ಆ ಪ್ಲಾನ್ ಸಕ್ಸಸ್ ಆಗಿಲ್ಲ. ಅಲ್ಲಿ ಸೆಕ್ಯೂರಿಟಿ ಇತ್ತಲ್ಲ, ಸೆಕ್ಯೂರಿಟಿ ನೋಡಿನೇ ಗಾಬರಿ ಆಗಿಬಿಟ್ಟು ಏಣಿ ಕೂಡ ಅಲ್ಲೇ ಬಿಟ್ಬಿಟ್ಟು ಇವನಲ್ಲಿಂದ ಪರಾರಿಯಾಗಿದ್ದಾನೆ. ಅದಾದ ಮೇಲೆ ಬಂದಿದ್ದು ಇವನು ಯಾರ ಮನೆಗೆ ಅಂದರೆ ಸೈಫ್ ಅಲಿ ಖಾನ್ ಮನೆಗೆ. ಸೈಫ್ ಅಲಿ ಖಾನ್ ಮನೆಗೆ ನೆಟ್ಟಿಗೆ ಭದ್ರತೆಯೇ ಇಲ್ಲ. ನಿಮಗಿನ್ನೂ ಆಶ್ಚರ್ಯ ಆಗುತ್ತೆ, ಸೈಫ್ ಅಲಿ ಖಾನ್ ಬಳಿಯಲ್ಲಿ 6ಕ್ಕಿಂತ ಹೆಚ್ಚಿನ ಕೋಟಿಗಟ್ಟಲೆ ಬೆಲೆ ಬಾಳುವ ಐಷಾರಾಮಿ ಕಾರುಗಳಿವೆ. ನಿನ್ನೆ ದುರಂತಕ್ಕೆ ಎಲ್ರಿಗೂ ಡ್ರೈವರ್ಗೆ ಬೆಳಗ್ಗೆ ಬಂದ್ರಪ್ಪ ಇನ್ನೇನು ಇವತ್ತು ಕೆಲಸ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಇವರು, ಸೈಫ್ ಅಲಿ ಖಾನ್ ಮನೆಯವರು. 6 ಕಾರಿದೆ, ಡ್ರೈವರ್ಗಳೇ ಇಲ್ಲ. ಸೈಫ್ ಅಲಿ ಖಾನ್ ಓಡಿಸ್ಬೇಕು, ಸೈಫ್ ಅಲಿ ಖಾನ್ಗೆ ಚಾಕು ಚುಚ್ಚಿಬಿಟ್ಟಿದ್ದಾನೆ ಅವನು. ಆಗ ಸೈಫ್ ಅಲಿ ಖಾನ್ ಮೊದಲ ಹೆಂಡತಿಯ ಮಗ ಬಂದು ಅವನು ಗಾಬರಿಲಿ. ಅವ್ರು 6 ಕಾರ್ ಅವ್ರದ್ದೇ ಇದ್ದ, ಕೆಲವು ಅಡ್ಡ ಇರುತ್ತೆ, ಕೆಲವರು ಹಿಂದಿಗೆ ತೊಗೋಬೇಕಾಗತ್ತೆ, ಮುಂದೆ ಯಾರ್ದೋ ಕಾರ್ ನಿಲ್ಲಿಸ್ಬಿಟ್ಟಿರ್ತಾರೆ, ಈ ಥರದ್ದು ಏನೋ ಇರುತ್ತಲ್ವಾ. ಅವನೇನು ಮಾಡಿದ್ದಾರೆ, ಇಮ್ಮಿಡಿಯೇಟಾಗಿ ಆಟೋ ಕರೆದು ಆಟೋ ಹತ್ತಿಸ್ಕೊಂಡು ಸೈಫ್ ಅಲಿ ಖಾನ್ ತಂದು ಲೀಲಾವತಿ ಆಸ್ಪತ್ರೆಗೆ ಬಿಟ್ಟಿತ್ತು. ನೋಡಿ, ಅಲ್ಲಿರೋದು ಆಟೋ ರಿಕ್ಷಾ. ಕರೀನಾ ಕಪೂರ್ ಬಹಳ ಟೆನ್ಷನಲ್ಲಿ ಓಡಾಡ್ತಾ ಇರೋದಲ್ಲಿ. ಸೊ ಓಡಾಡ್ತಾ ಇರಬೇಕಾದ್ರೆ ಆಟೋ ಬಂದಿದೆ, ಆಟೋದಲ್ಲಿ ಕೂರಿಸ್ಕೊಂಡು ಸೈಫ್ ಅಲಿ ಖಾನ್ನ ದಡ ಮುಟ್ಟಿಸಿದ್ರು, ಆಸ್ಪತ್ರೆ ದಡಕ್ಕೆ ಮುಟ್ಟಿಸಿದ್ರು. ಆ ನಂತರದಲ್ಲಿ ವೈದ್ಯರು ಅದನ್ನು ಕೇರ್ ಮಾಡಿ ಅವರಿಗೆ ಗುಣಮುಖರಾಗುವಂತೆ ಮಾಡ್ತಾ ಇದ್ದಾರೆ. ಸೈಫ್ ಅಲಿ ಖಾನ್ ಮನೆಯ ಸೆಕ್ಯೂರಿಟಿ ದೊಡ್ಡ ಮಟ್ಟದಲ್ಲಿ ಲ್ಯಾಪ್ಸ್ ಆಗಿದೆ. ಇಲ್ಲಿ ಭದ್ರತೆಯೇ ಇರಲಿಲ್ಲ ಅಂತ ಹೇಳ್ಬೋದು. ಆರಾಮಾಗಿ ಮೆಟ್ಲು ಹತ್ಕೊಂಡು ಬಂದು ಯಾರ್ದೋ ಮನೆಗೆ ರೂಮ್ ಒಳಗಡೆ ನುಗ್ಗಿ ಯಾರನ್ನೋ ಸಾಯಿಸಬಹುದಾದರೆ ಇಷ್ಟೊಂದು ಸುಲಭನಾ? ಈ ಕಡೆಯಿಂದ ನೋಡಿದಾಗ ಸೈಫ್ ಅಲಿ ಖಾನ್, ಅಯ್ಯೋ ಅವರೆಲ್ಲ ದೊಡ್ಡ ಮನೆಗಳಿರ್ತಾರೆ, ಭಾಳ ಸೆಕ್ಯೂರಿಟಿ ಇರುತ್ತೆ, ಅವ್ರ ಮನೇಲಿ ನುಗ್ಗೋದು ಅಂದ್ರೇನು ಅಂತ ಮಾತಾಡ್ಕೋತೀವಿ. ಇಷ್ಟು ಈಸಿ ಅಂತ ಇವನು ತೋರಿಸ್ಕೊಟ್ಬಿಟ್ಟು ಹೋಗ್ಬಿಟ್ಟ ಇವನು.